ಹಲೋ. ಹಲೋ. ಹಲೋ, ನಮಸ್ಕಾರ ಸರ್. ಸರ್ ನಮಸ್ಕಾರ ಸರ್. ಇವಾಗ ಕೇಳಿಸ್ತದ ಸರ್? ಹಾಂ ಕೇಳಿಸ್ತಾ ಇದೆ. ಹಾಂ, ಹೇಳಿ ಸರ್, ಇವಾಗ ಹೇಳಿ. ಅದೇ ಸರ್ ನಾವು ಅಗರಬತ್ತಿ ಮಿಷಿನ್ ತೊಗೋಬೇಕು ಅಂದ್ಕೊಂಡಿದ್ದೀವಿ. ಸರಿ. ಅದೇ ಅದೇ ಹೆಂಗ್ ಮಾಡೋಣ ಅಂತ. ಅದೇ ಸರ್, ಇದು ಇದು ಈ ಐಡಿಯಾ ಹೆಂಗ್ ಬಂತು ಸರ್ ನಿಮಗೆ? ಸರ್ ಅದೇ ಯೂಟ್ಯೂಬಲ್ಲೇ ನೋಡಿದೆ ಸರ್. ಹಾಂ, ಯೂಟ್ಯೂಬಲ್ಲಿ ನೋಡಿ ಐಡಿಯಾ ಬಂದೈತೆ. ಹಾಂ ಸರ್. ಇವಾಗ ನೀವು ಏನು ಮಾಡ್ಬೇಕಂತ ಇದ್ದೀರಾ? ಇವಾಗ ಸ್ವಲ್ಪ ಹಿಂಗಡೆಯಿಂದ ಸೌಂಡ್ ಬರ್ತೈತೆ ಸರ್, ಸ್ವಲ್ಪ ಒಂದು ಈಗ ಇವರು ಯಾವ ಎಲ್ಲ ಎಡಕಟ್ಟು. ಒಂದು 5 ನಿಮಿಷ ಅಷ್ಟೇ. ಹಾಂ, ಇವಾಗ ಹೇಳಿ ಸರ್. ಅದೇ ಸರ್ ಯೂಟ್ಯೂಬಲ್ಲಿ ನೋಡಿದ್ವಿ. ಹಾಂ, ಅದೇ ಇದು ಹೋಮ್ ಬಿಸ್ನೆಸ್ ಮಾಡ್ಬೇಕಂತ ಮನೇಲಿ ಇರ್ತಾರಲ್ಲ. ಹೌದೌದು, ಮನೆಯಲ್ಲಿ ಮಿಸ್ಸಸ್ ಯಾರೋ ತಾಯಿ ಯಾರಾದರೂ ಮಾಡಿ ಇಕ್ಕಿದ್ರೆ ನೀವು ಇದು ಮಾಡ್ಬೋದು. ಇದ್ರಲ್ಲಿ ಏನಂದ್ರೆ ಸರ್, ಇದ್ರಲ್ಲಿ 3-4 ವೆರೈಟೀಸ್ ಐತೆ. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಐತೆ, ಆಮೇಲೆ ಡಿಸ್ಟ್ರಿಬ್ಯೂಟರ್ಶಿಪ್ ಐತೆ, ಆಮೇಲೆ ಇದು ಅಂಗಡಿ ಕೊಡ್ತೀವಲ್ಲ ಹಾಂ ಅವು ಮಾಡ್ಬೋದು. ಇಲ್ಲಾಂದ್ರೆ ಮಷಿನ್ ಓಡಿಸಿ ಇದು ಮಾಡ್ಬೋದು, ಇಲ್ಲಾಂದ್ರೆ ಮೆಟೀರಿಯಲ್ ಸೇಲ್ ಮಾಡ್ಬೋದು ನೀವು. ಇವಾಗ ನಾನು ಅದೇ ಕೇಳ್ತಾ ಇದ್ದೀನಿ, ನಿಮಗೆ ಯಾವುದು ಇದು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಬೇಕಂತ ಇದ್ದೀರಾ ನೀವು? ನನಗಂದ್ರೆ ಅವ್ರಿಗೆ ಅಂಗಡಿಗಳಿಗೆ ಹೋಗಿ ಕೊಡೋದೇನು ಸರ್ ಅದು? ಮೇನ್ ಏನಂದ್ರೆ ಸರ್ ನೋಡಿ, ನಿಮ್ತವ ಯಾರು ಹೇಳಲ್ಲ ಈ ಮಾತು. ನಿಮ್ತವ 50,000 ರೂಪಾಯಿ ಒಳಗಡೆ ಇದ್ರೆ ಅಮೌಂಟು ನೀವು ಮಾರ್ಕೆಟಿಂಗ್ ಮಾಡ್ಬೋದು. ಮಾರ್ಕೆಟಿಂಗ್ ಅಂದ್ರೆ ಔಟ್ಸೈಡ್ ಅದೇ ಅಗರಬತ್ತಿ ಬೇರೆಯವ್ರ ತಾವು ಮ್ಯಾನುಫ್ಯಾಕ್ಚರರ್ ಬೇಜನ್ಸ್ ಏನೋ ಸಿಗ್ಬಿಡ್ತಾರೆ, ಅವ್ರ ತಾವು ನೀವು ಅಗರಬತ್ತಿ ಇಸ್ಕೊಂಡು ನೀವು ಮಾರ್ಕೆಟಲ್ಲಿ ಶಾಪ್ಸ್ ಆಗಲಿ, ಪೂಜಾ ಶಾಪ್ಸ್, ಗ್ರೋಸರಿ ಶಾಪು ಅವ್ರಿಗೆ ಇದು ಕೊಡ್ಬೋದು. ಸರಿನಾ? ನಿಮ್ತವ 1.5 ಲಕ್ಷಕ್ಕಿಂತ ಮೇಲೆ 5 ಲಕ್ಷಕ್ಕಿಂತ ಒಳಗಡೆ ಒಂದು ಮಷಿನ್ಗೆ ಹೇಳ್ದಿರೋದು. 1.5 ಲಕ್ಷಕ್ಕಿಂತ ಮೇಲೆ 5 ಲಕ್ಷಕ್ಕಿಂತ ಒಳಗಡೆ ಇದ್ದರೆ ನಿಮ್ತವ ನೀವು ಮಷಿನ್ ಹಾಕೊಂಡು ಕೆಲಸ ಮಾಡ್ಬೋದು. ನೀವು ಕೇಳ್ಬೋದು, ಇವಾಗ ಏನಕ್ಕೆ ಸರ್ ಮಷಿನ್ ಒಂದು 89 1 ಲಕ್ಷ ಒಳಗಡೆ ಸಿಗ್ಬಿಡ್ತಲ್ಲ ಅಂತ ಕೇಳ್ಬೋದು. ಮೇನ್ ಮಿಷಿನ್ ತಗೊಳ್ಳೋದಿಲ್ಲ. ಮಿಷಿನ್ ಹೆಂಗಾದ್ರೂ ಸಾಲ ಸೋಲ ಮಾಡಿ ತಗೊಬೋದು. ಬಟ್ ಆ ಮಿಷಿನ್ ಮಿನಿಮಮ್ 2 ಮಂತ್ಸ್ ಓಡಿಸ್ಬೇಕು. ಎಷ್ಟು ಮಂತ್? 2 ತಿಂಗಳು ಓಡಲೇಬೇಕು ಮಿಷಿನ್, ಸೇಲ್ ಆಗಲಿ ಆಗದೆ ಇರಲಿ. ಮೇನ್ ಇದು ಏನಂದ್ರೆ ಮ್ಯಾನುಫ್ಯಾಕ್ಚರರ್ ಅವ್ರಿಗೆ ಅಮೌಂಟ್ ಬೇಗ ಸಿಗಲ್ಲ. ಸರಿನಾ? ಅವರು ಮಿನಿಮಮ್ 2 ತಿಂಗಳು ಓಡಿಸ್ಬೇಕು. ಅದಾದಮೇಲೆ ನೀವು ಬ್ರ್ಯಾಂಡ್ ಅವ್ರಿಗೆ ನಮ್ಮಂತವ್ರಿಗೆ ಕೊಟ್ರೆ ಒಂದು 15-30 ದಿವಸ ಕ್ರೆಡಿಟ್ ಇರುತ್ತೆ. ಕ್ರೆಡಿಟ್ ಆದಮೇಲೆ ಅದು ಕ್ರೆಡಿಟ್ ಸರ್ಕಲ್ ಒಳಗಡೆ ನಾವು ಕ್ಲಿಯರ್ ಮಾಡ್ತೀವಿ. ನೀವು ತಿರ್ಗಾ ರೀಯೂಸ್ ಮಾಡ್ಬೋದು. ಇದು ಏನಕ್ಕೆ 2 ತಿಂಗಳು ಅಂತ ಹೇಳ್ತಾ ಇದ್ದೀನಿ ಅಂದ್ರೆ, ಇವಾಗ ಈಗ ಗಣೇಶ ಹಬ್ಬ ಬಂತು, ಆ ಟೈಮಲ್ಲಿ ನಿಮ್ದು ಸೇಲ್ ಆಯ್ತು ಅಗರಬತ್ತಿ. ನೆಕ್ಸ್ಟ್ ಹಬ್ಬ ಶಿವರಾತ್ರಿ, 2 ತಿಂಗಳು ಒಂದ್ಸತಿ ಯಾವ್ದಾದ್ರು ಒಂದು ಹಬ್ಬ ಬಂದೇ ಬರುತ್ತೆ ಇಂಡಿಯಾದಲ್ಲಿ. ಮಿನಿಮಮ್ 2 ತಿಂಗಳು ಒಂದ್ಸತಿ. ಸರಿನಾ? ಇವಾಗ ನೀವು ಈ ಗಣೇಶ ಹಬ್ಬ ಬಂತು, ಇವಾಗ ತಿರ್ಗಾ ನೀವು ಬ್ರ್ಯಾಂಡ್ ಅವರು 1 ವಾರದಲ್ಲಿ ತಗೊಳಲ್ಲ. ನಿಮ್ದು ಹಬ್ಬಕ್ಕಿಂತ 10 ದಿವಸ ಮುಂಚೆ ತಗೊಂತಾರೆ. ಹಬ್ಬ ಇರುತ್ತಲ್ಲ, ಆಗ 10 ದಿವಸ ಮುಂಚೆ ತಗೊಂಡ್ಬಿಟ್ಟು ನಿಮ್ ತಾವು ಎಷ್ಟಿದ್ರು ತಗೊಂಡ್ಬಿಡ್ತಾರೆ. ತಗೊಂಡ್ಬಿಟ್ಟು ಅವ್ರ ಬಾಕ್ಸ್ ಎಲ್ಲ ಪ್ರಿಂಟ್ ಮಾಡಿಸಿ ಇದು ಬಾಕ್ಸ್ ಅಲ್ಲಿ ಹಾಕ್ಬಿಟ್ಟು ಮಾರ್ಕೆಟಿಂಗ್ ಮಾಡ್ಕೊಂತಾರೆ. ಅವ್ರು ಹಬ್ಬ 2 ತಿಂಗಳಿದ್ದಾಗ ತಗೊಳಲ್ಲ. ಅವ್ರ ತಾವು ಇರೋ ಸ್ಟಾಕೆ ಓಡಿಸ್ತಾ ಇರ್ತಾರೆ. ಹಬ್ಬ ಹತ್ರ ಬಂದ್ರೆ ತಗೊಳ್ಳೋದು ಅವರು. ಇದು ಮೇನ್ ರೀಸನ್. ಮ್ಯಾನುಫ್ಯಾಕ್ಚರ್ ಅವ್ರಿಗೆ ಎಷ್ಟೊಂದು ಜನಕ್ಕೆ ಕನ್ಫ್ಯೂಷನ್ ಏನಿರುತ್ತೆ ಅಂದ್ರೆ, ಮಷಿನ್ ಹಾಕೊಂಡ್ಬಿಟ್ರಿ ಸೇಲ್ ಆಗ್ತಲ್ಲ ಇದೊಂದು ಕನ್ಫ್ಯೂಷನ್ ಇರುತ್ತೆ ತಾನೇ. ಮಷಿನ್ ತಗೊಂಡಿದೀವಿ, ಎಲ್ಲಿ ಸೇಲ್ ಆಗ್ತಲ್ಲ, ಎಷ್ಟು ಮಾಡಿ ಬಿಟ್ಟಿದೀವಿ, ಅದು ಎಷ್ಟು ಇಲ್ಲ. ಅದು ಏನಂದ್ರೆ ಟನ್ ಗಟ್ಲೆ ಇದು ಅಗರಬತ್ತಿ ಬಿಸ್ನೆಸ್ 10,000 ಕೋಟಿ ವ್ಯಾಲ್ಯೂ ಇರೋದು ಇಂಡಿಯಾದಲ್ಲಿ. 10,000 ಕೋಟಿ ವರ್ಷಕ್ಕೆ ಬೇಕೇ ಬೇಕು ಅಗರಬತ್ತಿ. ಅಷ್ಟು ಬಿಸ್ನೆಸ್ ನಡೀತೈತೆ. ಅದ್ಮೇಲೆ ಅಚೀವ್ ಮಾಡಕ್ಕಾಗ್ತದೆ ಬೇರೆ 5,000 ಕೋಟಿ. ಇನ್ನು 5,000 ಕೋಟಿ ಡಿಮ್ಯಾಂಡ್ ಐತೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಸೀಸನ್ ಚೆನ್ನಾಗೈತೆ, ಬಟ್ ಮ್ಯಾನುಫ್ಯಾಕ್ಚರ್ ಅವರು ವೇಟ್ ಮಾಡಬೇಕು, ಅಮೌಂಟ್ ಜಾಸ್ತಿ ಆಗ್ಬೇಕಾಗುತ್ತೆ. ಒಂದ್ ದಿವಸಕ್ಕೆ ಮಷೀನ್ ನೀವು 4,000 ರೂಪಾಯಿಂದ 4,500 ರೂಪಾಯಿ ಬಂಡವಾಳ ಹಾಕಿದ್ರೆ ಅದು ನಿಮ್ಗೆ 6,000 ರೂಪಾಯಿ 6,500 ರೂಪಾಯಿ ತೆಕ್ಕೊಡುತ್ತೆ ಒಂದ್ ದಿವಸಕ್ಕೆ ಪರ್ ಡೇ. ನೀವು 4,000 ರೂಪಾಯಿ 4,500 ರೂಪಾಯಿ ನೀವು ಬಂಡವಾಳ ಹಾಕ್ಬೇಕು ಆ ಮಿಷಿನ್ಗೆ. ಹಾಕಿದ್ರೆ 6,500 ರೂಪಾಯಿ 6,000 ರೂಪಾಯಿ ನಿಮ್ಗೆ ಪಕ್ಕ ಕೊಟ್ಟೆ ಕೊಡುತ್ತೆ. ಆ ಥರ ಲೆಕ್ಕ ಮಾಡ್ಕೊಂಡು ನೀವು 2 ತಿಂಗಳದು ಮೆಟೀರಿಯಲ್ ಫಸ್ಟೇ ಇಟ್ಕೊಳ್ಬೇಕು ನೀವು. ಈ ತರ ಇದು ಮ್ಯಾನುಫ್ಯಾಕ್ಚರರ್ ಅಲ್ಲ, ಎಷ್ಟು ನೀವು ಸ್ಟಾಕ್ ಇಕ್ಕಿರ್ತೀರ ಅಷ್ಟು ನಿಮ್ಗೆ ಬೆನಿಫಿಟ್. ನೀವು 100 kg 500 kg 1000 kg ನೀವು ಕೊಟ್ರೆ ನಿಮ್ಗೆ ಏನು ಉಳಿಯಲ್ಲ. ನಿಮ್ ಟೈಮ್ ವೇಸ್ಟ್, ಒಂದ್ ದಿವಸ ಟ್ರಾನ್ಸ್ಪೋರ್ಟ್ಗೆ ಹೋಗ್ಬಿಡುತ್ತೆ ನಿಮ್ಗೆ. ಮೇನ್ ಇದು ಸ್ಟಾಕ್ ಜಾಸ್ತಿ ಮಾಡಿಕ್ಬೇಕು. ಒಂದೇ ಸತಿ 3 ಟನ್ 4 ಟನ್ 10 ಟನ್ 20 ಟನ್ ಆ ಥರ ಕಳಿಸಿದ್ರೆ ನಿಮ್ಗೆ ಪ್ರಾಫಿಟ್ ಅದ್ಮೇಲೆ ಸಿಗುತ್ತೆ ಮ್ಯಾನುಫ್ಯಾಕ್ಚರ್ ಅವ್ರಿಗೆ. ಕಂಟಿನ್ಯೂ ಮಿಷನ್ ರನ್ ಮಾಡ್ತಾನೆ ಇರ್ಬೇಕು. ಅಮೌಂಟ್ ನಿಮ್ದು ನಾನು ಹೇಳ್ದಲ್ಲ 1.5 ಲಕ್ಷಕ್ಕಿಂತ 5 ಲಕ್ಷ ಒಳಗಡೆ ಇರ್ಬೇಕು ನಿಮ್ದು ಅಮೌಂಟ್. ಆಗ್ಲೇ ನೀವು ಸ್ಟಾರ್ಟ್ ಮಾಡ್ಬೇಕು ಮಿಷಿನ್ ಹಾಕೊಂಡು. ಅದಕ್ಕಿಂತ ಕಮ್ಮಿ ಇದ್ರೆ ಸ್ಟಾರ್ಟ್ ಮಾಡಕ್ ಹೋಗ್ಬಿಡಬೇಡಿ, ಲಾಸ್ ಆಗ್ಬಿಡ್ತೀವಿ. ಮಿಷಿನ್ಗಳು ಕಮ್ಮಿ ರೇಟಿಗೆ ಸೇಲ್ ಮಾಡ್ಬೇಕಾಗುತ್ತೆ. ಏನಕ್ಕಂದ್ರೆ ನೀವು ಎಕ್ಸಾಂಪಲ್ 50,000 ರೂಪಾಯಿ ಮೆಟೀರಿಯಲ್ ಇಸ್ಕೊಂತೀರಾ, 1 ಲಕ್ಷ ಮಿಷಿನ್ 50,000 ರೂಪಾಯಿ ಮೆಟೀರಿಯಲ್ ಇಸ್ಕೊಂತೀರಾ, ಕರೆಕ್ಟಾ?
50,000 ರೂಪಾಯಿ ಮೆಟೀರಿಯಲ್ ಒಂದ್ ದಿವಸಕ್ಕೆ 4,000 ರೂಪಾಯಿ ಅಂದ್ರೆ 10 ದಿವಸಕ್ಕೆ ಖಾಲಿ ಆಗ್ಬಿಡುತ್ತೆ. ಹಾಂ ನೀವು ಇನ್ನೂ ಚೆನ್ನಾಗಿ ಇನ್ನೂ ಫಾಸ್ಟ್ ಓಡಿಸಿದ್ರೆ ಇನ್ನೂ ನೀವು ಎರಡೆರಡು ಸೆಟ್ ಓಡಿಸಿದ್ರೆ ನೀವು 7 ದಿವಸಕ್ಕೆ ಖಾಲಿ ಆಗ್ಬಿಡುತ್ತೆ. ಅದಾದ್ಮೇಲೆ ಏನ್ ಮಾಡ್ತೀರಾ, 1.5 ತಿಂಗಳು ಕೂತ್ಕೊಂಡಿರ್ಬೇಕಾಗುತ್ತೆ. ಮಿಷಿನ್ ನೋಡ್ಬೇಕು, ಕೂತ್ಕೊಂಡಿರ್ಬೇಕು, ಕಡ್ಡಿ ಸೇಲ್ ಆಗ್ತಲ್ಲ, ಕಡ್ಡಿ ಸೇಲ್ ಆಗ್ತಲ್ಲ, ಕಡ್ಡಿ ಸೇಲ್ ಆಗ್ತಲ್ಲ. ಆ ಟೈಮ್ ನೀವು ಅವಸರ ಪಟ್ರೆ ನೀವು 65 ರೂಪಾಯಿ, 68 ರೂಪಾಯಿ, 70 ರೂಪಾಯಿ ಹೋಗೋ ಕಡ್ಡಿ 55 ರೂಪಾಯಿ ತಳ್ಬೇಕಾಗುತ್ತೆ. ನೀವು ಅವಸರ ಮಾಡಕ್ ಹೋದ್ರೆ ಮಾರ್ಕೆಟಲ್ಲಿ ಯಾರು ತಗೊಂತಲ್ಲ ತಳ್ಬಿಡೋಣ ಅಂತ ಹೇಳಿದ್ರೆ ಅವರು, ನೀವು ನೋಡಿ, ನೀವು ಯಾರು ತಗೋ ಹೋಗ್ತೀರಾ ಅವ್ರು ನಿಮ್ಗೆ ಉಪಯೋಗಿಸ್ಕೊಂತಾರೆ. ಅರ್ಥ ಮಾಡ್ಕೊಳ್ಳಿ. ಇನ್ನೊಂದು ಪೇಪರ್ ಪ್ಲೇಟ್ ಅದು ಪರವಾಗಿಲ್ಲ ಅಂತಾರ ಅದು ಯಾವ್ದು ಬಿಸ್ನೆಸ್ ಅಷ್ಟೇ ಸರ್, ನಾನು ಹೇಳ್ತಾ ಇದ್ದಿಲ್ಲ, ಯಾವ ಬಿಸ್ನೆಸ್ ಅಷ್ಟೇ. ಮೇನ್ ಏನಂದ್ರೆ ಆ ಫೀಲ್ಡ್ ಅಲ್ಲಿ ನೀವು ಸಣ್ಣ ಮಟ್ಟದಿಂದ ಹೋದ್ರೆ ನಿಮ್ಗೆ ಬೆನಿಫಿಟ್. ಅರ್ಥ ಆಯ್ತಾ? ಇವಾಗ ನಿಮ್ಗೆ ಪೇಪರ್ ಪ್ಲೇಟ್ ಹಾಕೊಂತೀರಾ, ಕಮ್ಮಿ ಅಂದ್ರೆ ನಿಮ್ಮ ಏರಿಯಾದಲ್ಲಿ 300 ಅಂಗಡಿ ಐತೆ. 300 ಅಂಗಡಿಯಲ್ಲಿ ನಿಮ್ಗೆ ತಗೊಂಡ್ರು 2 ಅಂಗಡಿ ತಗೊಂತಾರೆ, 3 ಅಂಗಡಿ ತಗೊಂತಾರೆ ಹೊಸಬ್ರು. ಹಳೆಬ್ರು ಏನಕ್ಕೆ ತಗೊಂತಾರೆ? ಹಳೆಬ್ರು ಆಲ್ರೆಡಿ ಕೊಡ್ತಾರ ಅವ್ರಿಗೆ, ಆಲ್ರೆಡಿ ಸೇಲಿಂಗ್ ಆಗ್ತದೆ. ನೀವು ವೇಟ್ ಮಾಡ್ತೀನಿ, ನನ್ಗೆ ಇವಾಗ ಸೇಲ್ ಆಗಿಲ್ಲ ಅಂತ ಪರವಾಗಿಲ್ಲ, 1 ವರ್ಷ ಆದ್ಮೇಲೆ ಆದ್ರೂ ಸೇಲ್ ಆಗ್ಲಿ, ಆ ತರ ವೇಟ್ ಮಾಡ್ಕೊಂಡು ನೀವು ಮಾರ್ಕೆಟ್ ಅಲ್ಲಿ ಓಡಾಡ್ತಿದ್ರೆ ನಿಮ್ಗೆ ಬೆನಿಫಿಟ್. ಯಾಕಂದ್ರೆ ಹಳೆ ಕಸ್ಟಮರ್ಗಳಿಗೆ ಅವರು ಡಿಮ್ಯಾಂಡ್ ಇದ್ದಾಗ ತಗೊಂಡ್ ಕೊಡಲ್ಲ, ಆ ಟೈಮಲ್ಲಿ ನಿಮ್ಗೆ ಕ್ಯಾಶ್ ಮಾಡ್ತಾರೆ, ನೀವು ಪಕ್ಕ ಆಗ್ಬಿಡ್ತೀರಾ. ಈ ತರ ಇರೋದು ಬಿಸ್ನೆಸ್ ಇದು. ಕಸ್ಟಮರ್ ಹಳೆಬ್ರು ಕೊಟ್ಟಿಲ್ಲ, ಸರಿಯಾಗಿ ಸರ್ವಿಸ್ ಕೊಡ್ತಾ ಇಲ್ಲ ಅವರು, ಆ ಟೈಮಲ್ಲೇ ಮಾತ್ರ ಅವ್ರು ನಿಮ್ತಾವ್ ತಗೊಂತಾರೆ. ನಿಮ್ತಾವ್ ತಗೊಂಡ್ಬಿಟ್ಟು ನೀವು ಸರ್ವಿಸ್ ಚೆನ್ನಾಗಿ ಕೊಟ್ರೆ ಅವ್ರಿಗೆ ಕೇರ್ ಮಾಡಲ್ಲ ಅವರು. ಯಾವ್ದು ಬಿಸ್ನೆಸ್ ಆಗಲಿ. ಪೇಪರ್ ಪ್ಲೇಟ್ ಅಂದ್ರೆ ಸರ್ ಓನ್ಲಿ ಮದುವೆ ಸೀಸನ್ ಅಲ್ಲಿ ಮಾತ್ರ ಸೇಲ್ ಆಗುತ್ತೆ ಅಷ್ಟೇ ಇದು. ಅದೇ ಸರ್ ಹೇಳ್ತಾ ಇದೀನಿ, ಮದುವೆ ಸೀಸನ್ ಸೇಲ್ ಆಗುತ್ತೆ. ನಿಮ್ತಾವ್ ತಗೊಂಬೇಕಲ್ಲ, ಆಲ್ರೆಡಿ 300 ಜನ ಪೇಪರ್ ಪ್ಲೇಟ್ ಮಾಡೋರು ಇದಾರೆ. ನಿಮ್ತಾವನೇ ತಗೊಂಡ್ಬೇಕು. ಏನೈತಪ್ಪ ಅದ್ನಲ್ಲಿ ಪೇಪರ್ ಪ್ಲೇಟ್ ವೆರೈಟಿ ಏನಾದ್ರು ಮಾಡ್ತಾ ಇದಾರಾ? ಇಲ್ಲ, ಅದೇ ಪೇಪರ್ ಪ್ಲೇಟ್. ರೇಟ್ ನೀವು 10 ರೂಪಾಯಿ ಕಮ್ಮಿ ಕೊಟ್ರು ತಗೊಳಲ್ಲ. ಏನಕ್ಕಂದ್ರೆ ಆಲ್ರೆಡಿ ಕೊಡ್ತಾವ್ರ ಅವ್ರ ಮನೆಗೆ, ಅವ್ರ ಅಂಗಡಿಗೆ. ಇದಾಯ್ತಾ? ಇನ್ನೊಂದು ಇದ್ನಲ್ಲೇ ಅಗರಬತ್ತಿಲ್ಲೇ 1,500 ಲಕ್ಷದಿಂದ 5 ಲಕ್ಷ ಇದ್ರೆ ಮಿಷಿನ್ ಹಾಕಿ, 5 ಲಕ್ಷ ಮೇಲೆ ಇದ್ರೆ ನಿಮ್ದು 5 ಲಕ್ಷದಿಂದ 1 ಕೋಟಿ 2 ಕೋಟಿ ಆ ಥರ ಎಷ್ಟೇ ಇರಲಿ, ಆ ಟೈಮಲ್ಲಿ ನೀವು ಮಾರ್ಕೆಟಿಂಗ್ ಮಾಡ್ಬೋದು. ಇದು ಮೆಟೀರಿಯಲ್ ಹಾಕೊಂಡ್ಬಿಟ್ಟು ಮೆಟೀರಿಯಲ್ ಸೇಲ್ ಮಾಡ್ಬೋದು. ಎಕ್ಸಾಂಪಲ್ ಬೇಕಂದ್ರೆ ಚಾರ್ಕೋಲ್ ಪೌಡರ್ ಬೇಕಾಗುತ್ತೆ ಎಷ್ಟೊಂದು ಜನಗಳಿಗೆ, ಅದು ಒಂದು ಲೋಡ್ ಹಾಕಿಸ್ಕೊಂಡ್ಬಿಟ್ಟು ಅದು ಸೇಲ್ ಮಾಡ್ಬೋದು. ನೀವು ಕಡ್ಡಿ ಬೇಕಾಗುತ್ತೆ, ಜಿಗಿಡ್ ಬೇಕಾಗುತ್ತೆ. ನೀವು ದೊಡ್ಡ ಮಟ್ಟಕ್ಕೆ ಮಾಡ್ಬೇಕಂದ್ರೆ ಈ ಮಿಷಿನ್ ಎಲ್ಲ ಅದಕ್ಕಿಂತ ಚೆನ್ನಾಗಿ ಇದು ನನಗೆ ಅಮೌಂಟ್ ಆ ಟೈಮಲ್ಲೇ ಬರ್ಬೇಕಂದ್ರೆ ನೀವು ಈ ಕೆಲಸ ಮಾಡ್ಬೇಕಾಗುತ್ತೆ. ಈಗ ಹಂಗಾದ್ರೆ ನಾವು ಹಣ ಇಡ್ಬೇಕಂತಂದ್ರೆ ಅಡ್ವಾನ್ಸ್ ಆಗಿ 2 ಲಕ್ಷ ಇರ್ಬೇಕಂತ. 2 ಲಕ್ಷ, ಅದೇ 2 ಲಕ್ಷ ಇಟ್ಕೊಂಡು ನೀವು ಮೇನ್ ಅಂದ್ರೆ ಮ್ಯಾನುಫ್ಯಾಕ್ಚರರ್ ಟೀಮಲ್ಲಿ ಬಂದ್ರೆ ನೀವು ತಾಳ್ಮೆ ಇರಬೇಕು. ದುಡ್ಡು ಬರಲ್ಲ, ಬೇಗ ಬರಲ್ಲ. ತಾಳ್ಮೆ ಇದ್ರೆ ನಿಮ್ ತರ ದುಡ್ಡು ಯಾರು ಸಂಪಾದನೆ ಮಾಡಲ್ಲ. ದುಡ್ಡು ಹಾಕ್ಬೇಕು, ತಾಳ್ಮೆ ಇರಬೇಕು. ಮಾರ್ಕೆಟಿಂಗ್ ಅಲ್ಲಿ ತಾಳ್ಮೆ ಅವಶ್ಯಕತೆ ಇಲ್ಲ. ಮಾರ್ಕೆಟಿಂಗ್ ಅಲ್ಲಿ ನೀವು ಇದು ಪೂಜಾ ಶಾಪ್ಸ್ ಅಲ್ಲಿ ಇಲ್ಲಿ ಹೋದ್ರೆ ನಿಮ್ಗೆ ಆ ಟೈಮ್ಲೇ ದುಡ್ಡು ಬಂದ್ಬಿಡುತ್ತೆ. ಮಾರ್ಕೆಟಿಂಗ್ ಆ ಟೈಮಲ್ಲಿ ಹೋಗಿ ಇವಾಗ ನೀವು ಐಟಮ್ ಕೊಡ್ತೀರಾ, ಅವನ್ ದುಡ್ಡು ಏನು 1 ತಿಂಗಳು ಬಿಟ್ಕೊಂಡು ಕೊಡ್ತಾನ, ಆ ಟೈಮ್ಲೇ ಕೊಟ್ಬಿಡ್ತಾನೆ, ಆ ಸ್ಪಾಟಲ್ಲೇ ಕೊಟ್ಬಿಡ್ತಾನೆ. ಅದು 100 ರೂಪಾಯಿ ತಗೊಳ್ಳಿ, ನೀವು 500 ರೂಪಾಯಿ ತಗೊಳ್ಳಿ, 1000 ರೂಪಾಯಿ ತಗೊಳ್ಳಿ, 5,000 ರೂಪಾಯಿ ತಗೊಳ್ಳಿ, ಕೊಟ್ಬಿಡ್ತಾನೆ ಅಮೌಂಟ್. ಆ ತರ ನೀವು ರೊಟೇಷನ್ ಮಾಡ್ತೀರಂದ್ರೆ ನೀವು ಇದ್ರ ಜೊತೆ ಮಾಡ್ಬೋದು. ಎಕ್ಸಾಂಪಲ್ ಮಿಷಿನ್ ಹಾಕೊಂಡು ಮಿಷಿನ್ ಅಲ್ಲಿ ಯಾರಾದ್ರೂ ಯಾರಾದ್ರೂ ಮನೆಯವರ ರೆಡಿ ಮಾಡಿದ್ರೆ ನೀವು ಮಾರ್ಕೆಟಿಂಗ್ ಮಾಡಿದ್ರೆ ಇದನ್ನ ಲಾಭ ಐತೆ. ಯಾಕಂದ್ರೆ ಆ ಟೈಮಲ್ಲೇ ನಿಮ್ಗೆ ದುಡ್ಡು ಬಂದ್ಬಿಡುತ್ತೆ. ಇನ್ನೊಂದು ವಿಷಯ, ಮಾರ್ಕೆಟಿಂಗ್ ಮಾಡಿದ್ರೆ ನಿಮ್ಗೆ ಎಷ್ಟು ಪ್ರಾಫಿಟ್ ಬರುತ್ತೆ? 4,000. ಎಕ್ಸಾಂಪಲ್ 1 kg ಹೇಳ್ತೀನಿ ನೋಡಿ. 1 kg ನಿಮ್ಗೆ ಹಂಗೆ ನೀವು ಕೊಟ್ರೆ 65 ರೂಪಾಯಿ ಹೋಗ್ತೈತೆ ಬತ್ತಿ. ನೀವು 65 ರೂಪಾಯಿ ಸೇಲ್ ಆಗ್ತೈತೆ. 65 ರೂಪಾಯಿ ಪರ್ kg. 65 ರೂಪಾಯಿ, 70 ರೂಪಾಯಿ, 75 ರೂಪಾಯಿ ಐತೆ. ಬಟ್ 65 ರೂಪಾಯಿ ಇಟ್ಕೊಂಡು ನಡೀರಿ, ಸರಿನಾ? 65 ರೂಪಾಯಿ ಸೇಲ್ ಆಗ್ತೈತೆ. 65 ಸೇಲ್ ಆಗ್ತೈತೆ ಅಂದ್ರೆ 40-45ಕ್ಕೆ ನಿಮ್ಗೆ ಮೆಟೀರಿಯಲ್ ಬರ್ತೈತೆ ಮನೆಗೆ. ಅಂದ್ರೆ 20 ರೂಪಾಯಿ ಪ್ರಾಫಿಟ್. 20 ರೂಪಾಯಲ್ಲಿ ನೀವು ಮನೆ ಖರ್ಚು, ಇದು ವರ್ಕರ್ ಖರ್ಚು, ನೀರ್ ಬಿಲ್, ಕರೆಂಟ್ ಬಿಲ್, ನಿಮ್ ಖರ್ಚು, ಟ್ರಾನ್ಸ್ಪೋರ್ಟ್ ಖರ್ಚು ಅವೆಲ್ಲ ತೆಗೆದ್ರು ಒಂದು 10 ರೂಪಾಯಿ ತೆಗಿಬಿಡಿ. 10 ರೂಪಾಯಿ ನಿಮ್ಗೆ ಪ್ರಾಫಿಟ್ ಪರ್ ಕೆಜಿಗೆ. 100 kg ಮಾಡಿದ್ರೆ 1,000 ರೂಪಾಯಿ ನಿಮ್ಗೆ ಪ್ರಾಫಿಟ್. ಅದೆಲ್ಲ ಬಿಟ್ಟು ಖರ್ಚು, ಸರಿನಾ? ನೀವು ಅದೇ 1 kg ನೀವು ಸೆಂಟಲ್ಲೇ ಆಗ್ಬಿಟ್ಟು, ಇಲ್ಲ ಸೆಂಟ್ ಆಗಿರೋದು ಬತ್ತಿ ನೀವು ತಗೊಂಡ್ಬಿಟ್ಟು ಬಾಕ್ಸ್ ಅಲ್ಲಿ 70 ರೂಪಾಯಿ ಬಾಕ್ಸ್ ಬರುತ್ತಲ್ಲ, ಎಂಟಿ ಬಾಕ್ಸ್, ಅದ್ನಲ್ಲಿ ಹಾಕ್ಬಿಟ್ಟು ಸೇಲ್ ಮಾಡಿದ್ರೆ ನಿಮ್ಗೆ 800 ಕಡ್ಡಿ ಬರುತ್ತೆ 1 kgಗೆ. 10 ರೂಪಾಯಿ ಬಾಕ್ಸ್ ಅಲ್ಲಿ ಎಷ್ಟು ಕಡ್ಡಿ ಹಾಕ್ತಾರೆ? 10 ಕಡ್ಡಿ ಹಾಕೋದು, ಕರೆಕ್ಟಾ? 10 ಕಡ್ಡಿ ಅಂದ್ರೆ ಎಷ್ಟು ಬಾಕ್ಸ್ ಆಯ್ತು? 80 ಬಾಕ್ಸ್ ಆಯ್ತು 10 ರೂಪಾಯಿದು. 80 ಬಾಕ್ಸ್ ಇಂಟು 10 800 ರೂಪಾಯಿ. 800 ರೂಪಾಯಿ ನೀವು ಬಾಕ್ಸ್, ಇದು ಬಾಕ್ಸ್ ಲೇಬಲ್ ಚಾರ್ಜ್, ಆಮೇಲೆ ಇದು ಸ್ಟಿಕ್ಕರ್ ಚಾರ್ಜ್ ಅವೆಲ್ಲ ನೀವು 300 ರೂಪಾಯಿ ತೆಗೆದ್ರು, 400 ರೂಪಾಯಿ ತೆಗೆದ್ರು ನೀವು 400 ರೂಪಾಯಿ ಪ್ರಾಫಿಟ್.
ನೀವು 20 ರೂಪಾಯಿ 15 ರೂಪಾಯಿ 10 ರೂಪಾಯಿ ನೋಡ್ತೀರಾ ಇಲ್ಲ 400 ರೂಪಾಯಿ ನೋಡ್ತೀರಾ? ನಿಮ್ದೇ ಇದು ನಾನು ಹೇಳ್ತಾ ಇರೋದು, ಮಿಷಿನು ನಿಮ್ದೇ, ಮಾರ್ಕೆಟಿಂಗ್ ನಿಮ್ದೇ, ಇದು ಲಾಭ ಚೆನ್ನಾಗಿದೆ. ನೀವು ಮಾರ್ಕೆಟ್ ಮಿಷಿನ್ ಓಡಿಸ್ಬಿಟ್ಟು ನಾವು ನಮ್ಮ ಕೈಲಿ ಅವೆಲ್ಲ ಗೊತ್ತಾಗಲ್ಲ, ನಾವು ಎಲ್ಲ ಮಾಡೋಕ್ಕಾಗಲ್ಲ, ನಾವು ಸೇಲ್ ಮಾಡ್ತೀವಿ ಅಂದರೆ 2 ತಿಂಗಳು ವೇಟ್ ಮಾಡಬೇಕು. 2 ತಿಂಗಳು ವೇಟ್ ಮಾಡಿ ಆ ಮೆಟೀರಿಯಲ್ ನಮಗೆ ಇಲ್ಲಾಂದ್ರೆ ಯಾರಿಗಾದ್ರೂ ಕೊಡಿ, ನೀವು ಕೊಟ್ಟರು ನಿಮಗೆ ಮಿನಿಮಮ್ 15ರಿಂದ 30 ದಿವಸ ಕ್ರೆಡಿಟ್ ತೊಗೊತಾರೆ. ಏನಕ್ಕೆ ಅಂದ್ರೆ ನಾವು ನಿಮ್ಮ ತಾವು ತೊಗೊಂತೀವಿ, ಕ್ವಾಲಿಟಿ ಚೆಕ್ ಮಾಡ್ತೀವಿ, ಅದಾದಮೇಲೆ ಅದು ಇರುತ್ತಲ್ಲ ರೂಲ್ಸ್ ನಮ್ಮದು, ಅವೆಲ್ಲ ಫಾಲೋ ಮಾಡ್ತೀವಿ. ಅದಾದಮೇಲೆ ನಾವು ಮಾರ್ಕೆಟಲ್ಲಿ ಕೊಟ್ಟಾದ್ಮೇಲೆ ಅವ್ರು ಅಮೌಂಟ್ ಕೊಟ್ಟಾದ್ಮೇಲೆ ನಿಮ್ಗೆ ಬರೋದು. ಅರ್ಥ ಆಯ್ತಾ? ಯಾರು ನಾವು ಕೂಡ ಸರ್ ಇದು ಪ್ರತಿ ಅಂಗಡಿಗಳಿಗೂ ವಿಸಿಟಿಂಗ್ ಕೊಡ್ಬೇಕು ಅವರಿಗೆ. ಹೌದೌದು, ಅವರು ಅಂಥವ್ರು ತಗೊಂಡ್ಬಿಡ್ತಾರೆ ಅಂಗಡಿಗಳು. ನೀವು 2 ಸತಿ ಓಡಾಡಿದ್ರೆ ಅವ್ರ ಅವಶ್ಯಕತೆ ಇರೋರು ಸಿಟಿ ಇರಬೇಕು. ನೀವು ಹಳ್ಳಿ ಕಡೆ ಅಂದ್ರೆ ಒಂದು 10 ಅಂಗಡಿ ಇರುತ್ತೆ, ಏನು ನಿಮ್ಗೆ ಪ್ರಾಫಿಟ್ ಇಲ್ಲ. ಸಿಟಿ ಅಂದ್ರೆ ಒಂದು ಸ್ವಲ್ಪ ಸಿಟಿ ತರ ಇದ್ರೆ ನೀವು ಅಲ್ಲಿ ಕ್ಯಾಚ್ ಮಾಡ್ಕೊಂಡ್ರೆ ಓಕೆ. ತಿರ್ಗಾ ಡೀಲರ್ಗಳು ಇರ್ತಾರೆ, ಹೋಲ್ಸೇಲರ್ ಸೇಲ್ ಮಾಡೋರು ಇರ್ತಾರಲ್ಲ, ನೀವು ಸೇಲ್ ಮಾಡ್ತಿದ್ದೀರಾ, ನಿಮ್ಮ ತರನೇ ಯಾರಾದ್ರೂ ಒಂದು 10 ಜನ ಸಿಕ್ಬಿಟ್ರೆ ಅವ್ರಿಗೆ ನೀವು ಬಲ್ಕಲ್ಲಿ ಕೊಡ್ಬೋದು, ಬಲ್ಕಲ್ಲಿ ತಗೊಂತಾರ ಅವರು ಅಮೌಂಟ್ ಕೊಟ್ಟು. ಅವರು ಶಾಪ್ಸ್ ಎಲ್ಲ ಇರುತ್ತಲ್ಲ, ಎಕ್ಸಾಂಪಲ್ ಅವರು ಐಟಮ್ಗಳು ಯಾವ್ಯಾವ ಶಾಪ್ ಕೊಡ್ತಾರೆ ಆ ಶಾಪ್ಗೆ ಇದನ್ನು ಆ್ಯಡ್ ಮಾಡ್ಕೊತಾರೆ ಡಿಸ್ಟ್ರಿಬ್ಯೂಟರ್ಗಳು. ಆ ಥರ ಇದು ಮಾಡಿದ್ರು ಓಕೆ. ಮೇನ್ ಮಿಷಿನ್ ಹಾಕಿದ್ರೆ ನೀವು ಒಂದು ಅಮೌಂಟ್ ಜಾಸ್ತಿ ಇರಬೇಕು, ಇಲ್ಲ ಅಂದರೆ ನೀವು ನಿಮ್ಮ ಮಿಷಿನ್ ಹಾಕಿರೋದ್ಮೇಲೆ ನೀವೇ ಮಾರ್ಕೆಟಿಂಗ್ ಮಾಡಬೇಕು. ಹೋಗ್ಬಿಟ್ಟು ಶಾಪ್ಸ್ ಆಗಲಿ, ಇಲ್ಲ ನಿಮ್ಮ ರಿಲೇಷನಲ್ಲೇ 200 ರೂಪಾಯಿ 200 ಗ್ರಾಮ್ ಪ್ಯಾಕೆಟ್, ಅರ್ಧ ಕೆಜಿ ಪ್ಯಾಕೆಟ್, 1 ಕೆಜಿ ಪ್ಯಾಕೆಟ್ ತಗೊಳ್ಳೋರು ಬೇಜನ್ ಜನ ಇದ್ದಾರೆ. ಅದು ನೀವು ಮೂವ್ ಮಾಡ್ಕೊಂಡು ಹೋಗ್ಬೋದು. ಅವೆಲ್ಲ ಇವಾಗ ಯಾರು ಓಡಾಡ್ತಾರೆ ಅಂದರೆ ಅಮೆಝಾನ್, ಫ್ಲಿಪ್ಕಾರ್ಟ್, ಮೀಶೋ ಅವು ಇದಾವೆ ಆಪ್ಷನ್. ಅದರಲ್ಲಿ ನೀವು ಬ್ರ್ಯಾಂಡ್ ನಿಮ್ಮದು ಇಲ್ಲ ಅಂದ್ರೂ ಪರವಾಗಿಲ್ಲ, ಇದು ಜೆನ್ಯೂನ್ ಅಂತ ಹೇಳ್ಬಿಟ್ಟು ನಾರ್ಮಲ್ ಕಸ್ಟಮರ್ ನಿಮ್ಮದು ಬ್ರ್ಯಾಂಡ್ ನೇಮ್ ಇಲ್ದಂಗೆ ಸೇಲ್ ಮಾಡ್ಬೋದು. ಅದ್ರಲ್ಲಿ ಅಮೆಝಾನ್, ಫ್ಲಿಪ್ಕಾರ್ಟ್, ಮೀಶೋ ಇದರಲ್ಲಿ ನೀವು ಬ್ರ್ಯಾಂಡ್ ನೇಮ್ ಇಲ್ದಂಗೆ ಸೇಲ್ ಮಾಡ್ಬೋದು. GST ತೊಗೊಬೇಕಾಗುತ್ತೆ. GST ತೊಗೊಂಡ್ರೆ ತಿಂಗಳು 500 ರೂಪಾಯಿ ಕಟ್ಟಲೇಬೇಕು. ನೀವು ಸೇಲ್ ಮಾಡದೇ ಇರಲಿ, GST ಆಫೀಸರ್ಗೆ ಕಟ್ಟಲೇಬೇಕು. ಅವರು ಫೈಲಿಂಗ್ ಮಾಡ್ತಾರಲ್ಲ ಅವ್ರಿಗೆ ಕಟ್ಟಲೇಬೇಕು. ಇದು ಹಿಂಗಿದ್ರು ಸ್ವಲ್ಪ ಕಷ್ಟ ಆಗುತ್ತಲ್ಲ ಸರ್ ಇದು. ಯಾವ್ದ್ರಲ್ಲಿ ಸರ್? ಅಮೆಝಾನ್, ಫ್ಲಿಪ್ಕಾರ್ಟ್, ಮೀಶೋ ಅಲ್ಲ? ಹಾಂ, ಅದ್ರಲ್ಲಿ ಏನು ಕಷ್ಟ ಅಲ್ಲ, ಆದರೆ ಅವು ನಿಮ್ಗೆ ಸ್ವಲ್ಪ ಗೊತ್ತಾಗಬೇಕು, ಸ್ವಲ್ಪ ಲೇಟ್ ಆಗುತ್ತೆ. ಏನಕ್ಕಂದರೆ ಲ್ಯಾಪ್ಟಾಪು ಅವು ಇವು ತೊಗೊಬೇಕಾಗಲ್ಲ, ಲೇಬಲ್, ಪ್ರಿಂಟಿಂಗ್ ಮಿಷಿನ್, ಲ್ಯಾಪ್ಟಾಪು, ಅದಾದಮೇಲೆ ಪೌಚಸ್ಗಳು, ಪ್ಯಾಕೆಟ್ ಅದೇ ಬ್ರ್ಯಾಂಡ್ ಇರಬೇಕು. ಅಮೆಝಾನ್ ಅಂದರೆ ಅಮೆಝಾನ್ದೇ ಕವರ್ ಆಗಿಬಿಟ್ಟು ಸೇಲ್ ಮಾಡ್ಬೇಕು, ನೀವು ಮೂವ್ ಮಾಡಬೇಕು. ಫ್ಲಿಪ್ಕಾರ್ಟ್ ಅಂದರೆ ಅದ್ರದ್ದೇ ಪ್ಯಾಕಿಂಗ್ ಕವರ್, ಅವೆಲ್ಲ ಅವೈಲೇಬಲ್ ನಿಮ್ಗೆ ಹತ್ರ ಇದ್ದರೆ ನಿಮಗೆ ಬೆನಿಫಿಟ್. ಅಲ್ಲಿ ಇಲ್ಲಿಂದ ದೂರದಿಂದ ತರಿಸಿದ್ರೆ ನಿಮಗೆ ಅದು ಪ್ಯಾಕಿಂಗ್ ಚಾರ್ಜ್ ಎಲ್ಲ ಜಾಸ್ತಿ ಬೀಳುತ್ತೆ. ಹಂಗೆ ಮೇನ್ ಅಂದರೆ ಇವಾಗ ಲೋಕಲಲ್ಲೇ ನೀವು ಸೇಲ್ ಮಾಡ್ಕೊಬೋದು. ರಿಲೇಟಿವ್ ಇದರಲ್ಲಿ ವಾಟ್ಸಪ್ ಇವಾಗಂತೂ ಬೇಜನ್ ಮೂವಿಂಗಲ್ಲಿ ಐತೆ. ವಾಟ್ಸಪ್ಪಲ್ಲಿ ನಿಮ್ಮದು ಗ್ರೂಪ್ ಮಾಡಿಬಿಟ್ಟು ಅಲ್ಲಿ ಇಲ್ಲಿ ನೀವು ಒಂದು 2 ರೂಪಾಯಿ ನೀವು ಪ್ರಾಫಿಟ್ ಬರೋ ಥರ ಕಸ್ಟಮರ್ಗಳಿಗೆ ಹೇಳ್ಬಿಟ್ರೆ ಅವರು ಮೂವ್ ಆನ್ ಮಾಡ್ತಾರೆ ಸೇಲ್ ಮಾಡೋಕ್ಕೆ. ಹಿಂಗೆ ಮಾಡ್ಕೊಂಡು ಹೋಗ್ಬೋದು. ಮೇನ್ ಅದೇ ಸರ್, ನಿಮ್ದು ಅಮೌಂಟ್ ಬರ್ತಾ ಇರಬೇಕು. ನಿಮ್ದು ಕಮ್ಮಿ ಐತೆ ಅಂದರೆ ಅಮೌಂಟು, ನೀವು ಅಮೌಂಟ್ ಬರೋಂಗೆ ರೊಟೇಷನ್ ಮಾಡ್ಕೊಂಡ್ರೆ ನಿಮಗೆ ಮಿಷಿನ್ ಓಡುತ್ತೆ. ಇಲ್ಲಾಂದ್ರೆ ನೀವು 50,000 ರೂಪಾಯಿ ಮಿಷಿನ್ಗೆ ಬಂಡವಾಳ ಆಗ್ಬಿಟ್ಟು 10 ದಿವಸದಲ್ಲಿ ಮಾಡಿ ಬಿಸಾಕ್ಬಿಡುತ್ತೆ ಮಿಷಿನ್. ಅದಾದಮೇಲೆ ನೀವು 1.5 ತಿಂಗಳು ಕೂತ್ಕೊಂಡಿದ್ರೆ ನಿಮಗೆ ಏನೂ ಪ್ರಯೋಜನ ಇಲ್ಲ. ಅದು ನಿಮ್ಗೆ ಅಮೌಂಟ್ ಬರ್ತಾ ಇದ್ರೆ ನೀವು ಮೆಟೀರಿಯಲ್ ಹಾಕ್ಬೋದು, ತಿರ್ಗಾ ಮಿಷಿನಿಂದ ಬತ್ತಿ ರೆಡಿ ಮಾಡಿಬಿಟ್ಟು ತಿರ್ಗಾ ನೀವು ಮಾರ್ಕೆಟಲ್ಲಿ ಸೇಲ್ ಮಾಡ್ಬೋದು, ದೊಡ್ಡ ಆರ್ಡರ್ ಬರೋ ತನಕ. ಹೌದೌದು. ಇವೆಲ್ಲ ಯಾರು ಹೇಳಲ್ಲ, ಮಷಿನ್ ತಲ್ಬಿಡ್ತಾರೆ. ನೀವು ಅಷ್ಟೇ ಏನೋ ವಿಚಾರಣೆ ಮಾಡಿದ್ರೆ ಸರಿ ಮಿಷಿನ್ ಬಂದ್ಬಿಡ್ತು ಅಂತ ಹೇಳ್ಬಿಟ್ಟು ಖುಷಿಯಾಗಿ ತೊಗೊಂಡ್ಬಿಡ್ತೀವಿ. ನಮ್ದು ಏನಂದ್ರೆ ನಾವು ಕಷ್ಟಪಟ್ಟಿದ್ದೀವಿ ಸರ್. ಮುಂದೆ ನಾವು ನಮಗೆ 10 to 12 lakhs ಲಾಸ್ ಆಗುತ್ತೆ ಸ್ಟಾರ್ಟಿಂಗ್ 2018-19 ಕೊರೋನಾ ಬಂತಲ್ಲ, 2020 ಹಂಗೆ. ನಮಗೂ ಯಾರೂ ಏನೂ ಹೇಳಿಲ್ಲ. ಆದರೆ ಮುಂದೆ ನಮ್ಗೆ ಯಾರಾದರೂ ಫೋನ್ ಮಾಡಿದ್ರೆ ಆಗಲಿ, ನಮ್ಮ ಕಸ್ಟಮರ್ಗಳು ಯಾರಾದರೂ ಫೋನ್ ಮಾಡಿದ್ರೆ ನಾವು ಅವ್ರಿಗೆ ಪ್ರಾಪರ್ಲಿ ನಾಲೆಜ್ ಕೊಡ್ತೀವಿ. ಏನಕ್ಕಂದ್ರೆ ನಾವು ಕಷ್ಟಪಟ್ಟಿರೋದು ಬೇರೆಯವ್ರು ಪಡ್ಬಾರ್ದು. ಏನಕ್ಕಂದ್ರೆ ನಾವು ಬ್ಯಾಲೆನ್ಸ್ ಮಾಡ್ಕೊಂಡ್ಬಿಟ್ರಿ, ಕೆಪಾಸಿಟಿ ಇತ್ತು ಮಾಡ್ಕೊಂಡ್ಬಿಟ್ರೆ. ಬಟ್ ಎಷ್ಟೊಂದು ಜನ ಮನೆ ಪೇಪರ್ಗಳಾಗಲಿ, ಒಡವೆಗಳಾಗಲಿ ಸಾಲ ಮಾಡಿ ಆಗಲಿ ಲೋನ್ಗಳು ತೊಗೊಂಡಾಗ ಹಾಕೋದು. ಅರ್ಥ ಆಯ್ತಾ? ಅವರು 1 ತಿಂಗಳು 2 ತಿಂಗಳು ಕಟ್ಟಿಲ್ಲ ಅಂದರೆ ಅವರು ಗೊತ್ತಲ್ಲ ನಿಮ್ಗೆ, ಆ ಥರ ಐತೆ. ಮೇನ್ ಇದೆ ಪ್ರಾಬ್ಲಮ್. ಅದಕ್ಕೆ ಪ್ರಾಪರ್ ಏನಾದ್ರು ಒಂದು ಬಿಸ್ನೆಸ್ ಮಾಡಬೇಕು ಅನ್ಕೊಂಡೆ. ಮಾಡ್ಬೇಕು ಸರ್, ಬಿಸ್ನೆಸ್ ಮಾಡಿದ್ರೆ ನಿಮ್ಗೆ ಪ್ರಾಫಿಟ್. ಈ ಜಾಬಲ್ಲಿ ಏನಿಲ್ಲ, ಫ್ಯೂಚರೇ ಇಲ್ಲ, ಮಕ್ಳು ಭವಿಷ್ಯ ಇಲ್ಲ, ನಿಮ್ಮ ಭವಿಷ್ಯ ಇಲ್ಲ, ಹಂಗೈತೆ. ಬಿಸ್ನೆಸ್ ಮಾಡಿದ್ರೆ ಪ್ರಾಫಿಟ್. ಬಟ್ ನೀವು ಒಂದೇ ಸತಿ ಸಕ್ಸಸ್ ಆಗಲ್ಲ. ಟೈಮ್ ಕೊಡಬೇಕು, ನಾಲೆಜ್ ಬಿಲ್ಡ್ ಮಾಡಬೇಕು, ಪ್ರತಿಯೊಂದು ಕಡೆ ಓಡಾಡಬೇಕು, ಟೈಮ್ ಸ್ಪೆಂಡ್ ಆಗುತ್ತೆ, ಅಮೌಂಟು ಖರ್ಚಾಗುತ್ತೆ. ಆಗಲೇ ನೀವು ಒಂದು ಮಟ್ಟಕ್ಕೆ ಬರೋಕ್ಕಾಗೋದು. ಹಂಗೈತೆ. ಸರಿ ನೋಡಿ ಸರ್, ನಾನು ಎಷ್ಟು ಹೇಳಿದ್ದೀನಿ ನಿಮಗೆ ಒಂದು ಐಡಿಯಾ ಬರಲಿ ಅಂತ.
ಇದಾದ್ಮೇಲೆ ನೀವು ಏನು ಯೋಚನೆ ಮಾಡ್ತೀರಿ ಅದು ನಿಮ್ಮ ಡಿಸಿಷನ್. ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್, ಐಡಿಯಾ ಹಾಂ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬಂದ್ಬಿಟ್ಟು ಹೋಗಿ ಸರ್, ಯಾವ್ದಾದ್ರು ಬಂದರೆ ಬೆಂಗಳೂರು ಸೈಡ್ ಗುಲಾಮ್ ಅಗರಬತ್ತಿ ಕಂಪ್ನಿ ಬಂದ್ಬಿಟ್ಟು ಹೋಗಿ. ಓಕೆ ಓಕೆ, ನಂಬರ್ ಸೇವ್ ಮಾಡ್ಕೊತೀನಿ ಸರ್, ಬಂದು ಹಾಂ ಸರ್. ಸರಿ ಸರ್, ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಅದರಲ್ಲಿ ಎಲ್ಲ ಡೀಟೇಲ್ ಹೇಳ್ತಾ ಇರ್ತೀವಿ ನಾವು. ಓಕೆ ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.